ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿತಿದ್ದು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಲೈಟಾಗಿ ಪೇನಿನ ಇದೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ತೊಗೊತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ರೆಡಿ ಆಗಿದ್ದೀನಿ ಇವಾಗ ಸ್ಯಾರಿ ಎಲ್ಲ ಉಟ್ಕೊಂಡು. ಹೇಗಿದೆ ಸ್ಯಾರಿ ಅಂತ ಹೇಳಿ. ಹಬ್ಬಕ್ಕೆ ಅಂತಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದು, ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ ಅಲ್ಲ, ಸೊ ಹಾಗಾಗಿ ನಾನು ಕೂಡ ಒಂದು ಸ್ಟಿಚ್ ಮಾಡಿಸ್ಕೊಂಡೆ. ಅದಾದಮೇಲೆ ಇವಾಗ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬರ್ಬೇಕು, ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಕೆಳಗಡೆ ಎಲ್ಲ ನೆಂಟರು ತುಂಬ ಜನ ಬಂದಿದ್ದಾರೆ. ಸೊ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಅಷ್ಟೇ. ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಹೋಗಿ ಪೂಜೆ ಎಲ್ಲ ಮಾಡೋಣ. ನೀವು ಯಾರೆಲ್ಲ ಚಿಕ್ಕ ದೀಪಾವಳಿ ಯಾರಾದರೂ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ, ಸೊ ನನಗೂ ಗೊತ್ತಾಗತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವಾಗ ಬನ್ನಿ, ನಮ್ಮ ಮನೆಯಲ್ಲಿ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಅಮ್ಮನೇ ಕ್ಲೀನ್ ಮಾಡಿ ಕೊಟ್ಟರು. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೆನ್ನೆನೇ ಹೂವೆಲ್ಲ ಕಟ್ಟಿ ಇಟ್ಟಿದ್ವಲ್ಲ, ಸೊ ಈಸಿ ಆಗೋಯ್ತು. ಹಾಗೆ ಅಮ್ಮ ಕೂಡ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ರಲ್ಲ, ಬೇಗ ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಹೂವೆಲ್ಲ ತೊಗೊಂಡು ಬಂದು ಇಟ್ಟು ಪೂಜೆ ಎಲ್ಲ ಮಾಡಿದೆ. ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಫುಲ್ ಹ್ಯಾಪಿ, ಏನೋ ಒಂಥರ ವೈಬ್ ಅಂತೂ ಸಕ್ಕತ್ತಾಗಿತ್ತು ಮನೇಲಿ ಇವತ್ತು. ಆಮೇಲೆ ರೆಡಿ ಆಗಿಬಿಟ್ಟು ಕೆಳಗಡೆ ಮನೆಗೆ ಬಂದ್ವಿ, ಬಿಕಾಸ್ ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಕೂಡ. ಹಾಗೆ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ರು ಅವ್ರ ಪಾಡಿಗೆ ಅವರು. ಸೊ ನಾವು ಕೂಡ ಹೋಗಿ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ಇನ್ನೊಂದು ಕಡೆ ಕಜ್ಜಾಯಕ್ಕೆ ಪಾಕ ಎಲ್ಲ ತೊಗೊತಾ ಇದ್ರು. ನನಗೆ ಕಜ್ಜಾಯ ಎಲ್ಲ ಮಾಡೋಕ್ಕೆ ಬರಲ್ಲ, ಬಟ್ ಪ್ರತಿ ವರ್ಷವೂ ನೋಡ್ಕೊತೀನಿ ಏನೇನು ಹಾಕ್ತಾರೆ, ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ಯೂಚರಲ್ಲಿ ನಾವು ಇಷ್ಟೆಲ್ಲ ಅಂದರೆ ಜಾಸ್ತಿ ಎಲ್ಲ ಮಾಡೋಕ್ಕಾಗಿದ್ರೂ ಆಗದೇ ಇದ್ರೂ ಅಟ್ಲೀಸ್ಟ್ ಮನೆ ಮಟ್ಟಿಗಾದರೂ ಮಾಡ್ಕೋಬೇಕಲ್ಲ, ಹಾಗಾಗಿ ನೋಡ್ಕೊತಾ ಇರ್ತೀನಿ. ಆ್ಯಂಡ್ ಪಾಕ ಎಲ್ಲ ಎತ್ಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಟಿದ್ರು. ಅದಾದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಒಳಗೆ ಕಾಯನ್ನು ಮತ್ತು ಅಡಿಕೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಕಾದ್ಮೇಲೆ ಈ ಥರ ತಟ್ಟಿ 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 ಬಿಡ್ತಾ ಇದ್ರು. ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ತುಂಬ ಇಷ್ಟ ಕಜ್ಜಾಯ. ಆ್ಯಂಡ್ ನಮ್ಮ ಹಸ್ಬೆಂಡ್ ಅವರಿಗೆಲ್ಲ ಇದಕ್ಕೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮಾಡ್ತಾರೆ, ಆ ಥರದ್ದು ತುಂಬ ಇಷ್ಟ ಆಗುತ್ತೆ. ಬಟ್ ದೇವರಿಗೆಲ್ಲ ಇಡೋಕ್ಕೆ, ನೋಂಬಕ್ಕೆಲ್ಲ ಇಡೋಕ್ಕೆ ನಾವು ಫಸ್ಟು ಈ ಥರದ್ದೇ ಮಾಡೋದು. ಹಾಗಾಗಿ ಫಸ್ಟು ಅವರು ನೋಂಬಕ್ಕೆ ಎಷ್ಟು ಬೇಕೋ ಅಷ್ಟು ಎಂಜಿಲ್ ಮಾಡಿದೆ, ಮಾಡಿ ಎತ್ತಿಟ್ಕೊಂಬಿಟ್ರು. ಅದಾದಮೇಲೆ ನಾವು ಬಂದಿರೋರಿಗೆ ಕೊಡೋಕ್ಕೆ ಮತ್ತು ಮನೇಲಿರೋರಿಗೆಲ್ಲ ತಿನ್ನಕ್ಕೆ ಬೇಕಲ್ಲ, ಸೊ ಬೇಗ ಬೇಗ ತಟ್ಟಿ ತಟ್ಟಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸೇರಿಕೊಂಡು ತಟ್ಟಿ ತಟ್ಟಿ ಹಾಕ್ತಾ ಇದ್ದೆ. ನನಗೆ ಭಯ, ಸ್ಯಾರಿ ಬೇರೆ ಉಟ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟಿದ್ದೀನಿ, ಎಲ್ಲ ಆಯಿಲೆಲ್ಲ ಬಿದ್ದು ಏನಾದರೂ ಗಲೀಜಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ಕೆಲಸ ಇದೆ ಅಂದರೆ ಲೇಟ್ ಆಗುತ್ತೆ ಪೂಜೆ ಎಲ್ಲ ಅನ್ನೋದು ಆಗಿದ್ದರೆ ನಾನು ಲೇಟಾಗೆ ರೆಡಿ ಆಗ್ತಾ ಇದ್ದೆ. ಯಾವಾಗಲೂ ಪೂಜೆ ಬೆಳಗ್ಗೆನೇ ಮಾಡ್ಕೊಂಬಿಡ್ತಿದ್ವಿ ನಾವು, ಅಂದರೆ ನೋಂಬೋದೆಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ರೆಡಿಯಾಗಿ ಬಂದನಾ, ಆಮೇಲೆ ಗೊತ್ತಾಗಿದ್ದು ಇಲ್ಲ ಲೇಟಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಇನ್ನೇನು ಮಾಡೋದು, ಕೆಲಸ ಇದ್ದೇ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಮನೆಗೆ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಕಜ್ಜಾಯನ ನಾವು ಸುಟ್ಟು ಎತ್ತಿಟ್ಬಿಟ್ವಿ. ಅದಾದಮೇಲೆ ವಡೆ ಕೂಡ ಸುಡಬೇಕಾಗಿತ್ತು. ಸೊ ಮೈದನ ಕೂಡ ಬಂದರು ವಡೆ ಸುಡೋಕ್ಕೆ ಹೆಲ್ಪ್ ಮಾಡೋಕ್ಕೆ. ಅವರು ಕೂಡ ತಟ್ಟಿ ತಟ್ಟಿ ಹಾಕ್ತಾಯಿದ್ರು, ನಾನು ಒಂದು ಕಡೆ ತಟ್ಟಿ ಹಾಕ್ತಾಯಿದ್ದೆ. ಹಸ್ಬೆಂಡು ಅದನ್ನು ಫ್ರೈ ಮಾಡಿ ಎತ್ತಿ ಹಾಕ್ತಾಯಿದ್ರು. ನೋಡ್ತಾ ಇರ್ಬೋದು, ಫ್ರೈ ಮಾಡ್ಬೇಕಾದ್ರೆ ಗ್ಯಾಪಲ್ಲೆಲ್ಲ ಎತ್ಕೊಂಡು ತಿಂತಾ ಇದ್ದಾರೆ. ಅವ್ರು ಯಾವಾಗಲೂ ಹಂಗೆ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಬೇಗ ಬೇಗ ಅಡುಗೆ ಕೂಡ ಆಗೋಯ್ತು. ಆ್ಯಂಡ್ ಸ್ಟಾರ್ಟಿಂಗ್ ತುಂಬ ಜನ ಇದ್ದರು ಕೆಲಸ ಮಾಡೋಕ್ಕೆ. ಮಧ್ಯದಲ್ಲಿ ಒಬ್ಬೊಬ್ಬರೇ ಎಸ್ಕೇಪ್ ಆಗ್ತಾಯಿದ್ರು, ಅದರಲ್ಲಿ ನಾನು ಎಸ್ಕೇಪ್ ಆಗಿಬಿಟ್ಟೆ. ಬಿಕಾಸ್ ಬುಜ್ಜಿ ಬೇಬಿ ತುಂಬ ಅಳ್ತಾ ಇದ್ದ, ಒಂದು ಕಡೆ ಇರ್ತಾ ಇದ್ದಿದ್ದಿಲ್ಲ ಅವನು. ಸೊ ಹಾಗಾಗಿ ಅವನ್ನ ಕೂಡ ನೋಡ್ಕೋಬೇಕಾಗಿತ್ತು ನಾನು. ಗ್ಯಾಪ್ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದೆ. ಅದೆಲ್ಲ ಆದಮೇಲೆ ಅಮ್ಮ ರೆಡಿ ಆಗ್ತೀನಿ ಅಂತ ಹೇಳಿದ್ರೆ, ಸೊ ಮೇಲ್ಗಡೆ ಬಂದು ಅಮ್ಮ ಕೂಡ ರೆಡಿ ಆದರು. ಇಬ್ಬರು ಸೇರಿಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ ಬುಜ್ಜಿ ಬೇಬಿ ಜೊತೆ ಎಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ಎಲ್ಲ ರೆಡಿ ಆಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟ ಹಾಕಿ ಕೊಡ್ತಾ ಇದ್ವಿ. ಅಮ್ಮ ಕೂಡ ಟೈಮ್ ಆಯಿತು, ಹೊರಡಬೇಕು, ಸಂಜೆ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಚಳಿ ಇರುತ್ತಲ್ಲ ಇವಾಗ ಅಂತ ಹೇಳ್ಬಿಟ್ಟು ಬೇಗ ಅವರು ಕೂಡ ಊಟ ಎಲ್ಲ ಮಾಡಿಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಜಾರಾಯಿತು ನನಗೆ, ಬಿಕಾಸ್ ಸ್ವಲ್ಪ ಅಂದರೆ ಸಂಜೆವರೆಗೂ ಇದ್ದಿದ್ರೆ ಚೆನ್ನಾಗಿರೋದು. ಪಟಾಕಿ ಎಲ್ಲ ಹೊಡಿತೀವಲ್ಲ, ಚೆನ್ನಾಗಿರುತ್ತೆ, ವರ್ಷನೂ ಇರೋರು. ಬಟ್ ಈ ವರ್ಷ ಅವರಿಗೆ ರಜಾ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನನೇ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಬುಜ್ಜಿ ಬೇಬಿ ಕೂಡ ಅಳ್ತಾ ಇದ್ದ. ಸೊ ಸಮಾಧಾನ ಮಾಡಿ ಇವಾಗ ಅಮ್ಮ ಕೂಡ ಹೊರಟ್ರು ಮನೆಗೆ. ಬುಜ್ಜಿಮಾ ಅಪ್ಪನ ಕರಿ, ಅಪ್ಪನ
ಬಾನು ಅಪ್ಪ ಅನು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬುಜ್ಜಿ ಬೇಬಿ ಮಾತಾಡೋದನ್ನ ಕಲ್ತಿದ್ದಾರೆ ಅಂತ. ಅವ್ರ ಅಪ್ಪ ಅಮ್ಮ ಅಣ್ಣ ಅಂದಾಗ ತುಂಬ ಖುಷಿ ಆಗತ್ತೆ. ಸೊ ತುಂಬ ಖುಷಿ ಆಯಿತು ಇವತ್ತು ಕೂಡ. ಅದಾದಮೇಲೆ ನನ್ನ ತಮ್ಮನ ಹೆಂಡತಿ ಕೂಡ ಬಂದರು. ಆನ್ ದ ವೇ ಬರ್ತಾ ನಮ್ಮ ಹಸ್ಬೆಂಡು ಪಟಾಕಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ರು. ಈ ಥರ ಟಪ್ ಟಪ್ ಅಂತ ಹೊಡಿಯುತ್ತಲ್ಲ ಅದನ್ನು ತಗೊಂಡು ಬಂದಿದ್ರ. ಸೊ ಎಲ್ಲ ಸೇರ್ಕೊಂಡು ಅದು ನೋಡ್ಕೊಂಡು ಜಾಲಿ ಮಾಡ್ತಾ ಇದ್ವಿ. ಅದಾದಮೇಲೆ ಸಂಜೆ ಮೇಲೆ ಒಂದು 5 o'clock ಆಗಿತ್ತು. ಸೊ ಇವಾಗ ನೋಮ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಂಬೋ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಪ್ರತಿ ವರ್ಷನೂ ನಾವು ನಮ್ಮ ಮನೆ ಹಿಂದೆ ಒಂದು ಬಾಳೆ ಗಿಡ ಇರುತ್ತೆ, ಅಲ್ಲೇ ನೋಮ್ಕೊಂಡು ಬೆಳಗ್ಗೆನೆ ಒಂದು 11 o'clock ಒಳಗಡೆನೆಲ್ಲ ನೋಮ್ಕೊಂಡ್ಬಿಡ್ತಿದ್ವಿ. ಬಟ್ ಈ ವರ್ಷ ಅಲ್ಲಿ ಬಾಳೆ ಗಿಡ ಕಡ್ದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಮೇಲ್ಗಡೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ಕೊಂಡು ದೇವಸ್ಥಾನದಲ್ಲಿ ಹೋಗಿ ನೋಮ್ಕೊಂಡು ಬರೋಣ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಸಂಜೆವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ದೇವಸ್ಥಾನ ಇರೋದು ಈ ಕಡೆ, ಬಟ್ ನಮ್ಮ ಚಿರು ಊರೊಳಗೆ ಹೋಗ್ಬಿಟ್ಟಿದ್ದ. ಹಾಗಾಗಿ ಅವನ್ನ ಕರಿತಾ ಇದ್ದೆ, ಅಲ್ಲೆಲ್ಲ ಹೋಗ್ಬಾರ್ದು ಬಾ ಅಂತ ಹೇಳ್ಬಿಟ್ಟು. ಅವನು ಇಲ್ಲ ನಾನು ಸೈಕಲ್ ತೊಗೊಂಡೇ ಬರ್ತೀನಿ ಅಂತ ಹೇಳಿ, ಇಲ್ಲ ಬೇಡ ಅಲ್ಲಿ ಅಜ್ಜಿ ಮನೆ ಹತ್ರ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸಿ ಅವನು ಕೂಡ ಸೈಕಲಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ. ಇದೇ ದೇವಸ್ಥಾನ. ಆ್ಯಂಡ್ ನಾನು ಈ ಊರಿಗೆ ಬಂದು ಒಂದು 5 ವರ್ಷ ಆಗಿರ್ಬೋದು ಮದ್ವೆ ಆಗಿ ಹೊಸ್ತ್ರಲ್ಲಿ ಬಂದಿದ್ದು ಈ ದೇವಸ್ಥಾನಕ್ಕೆ. ಅದಾದ್ಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. 5 ವರ್ಷದಲ್ಲಿ 2 ಟೈಮ್ ಬಂದಿದ್ದೀನಿ ಅಷ್ಟೇ. ಬಿಕಾಸ್ ಇದು ಯಾವಾಗಲೂ ಓಪನ್ ಇರಲ್ಲ. ಸೊ ಯಾವಾಗ ಓಪನ್ ಆಗತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಬಂದಿಲ್ಲ ಅಷ್ಟೇ. ಇದು ಚೌಡೇಶ್ವರಿ ದೇವಸ್ಥಾನ. ಬಂದಿದ ತಕ್ಷಣ ಎಲ್ಲ ನೋಂಬ ಸಾಮಾನಾಗಿರ್ಬೋದು ಪ್ರತಿಯೊಂದನ್ನು ಅಲ್ಲಿ ಇಟ್ಟು ಆಮೇಲೆ ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ತೊಗೊಂಡು ಬಂದಿರ್ತಾರಲ್ಲ, ಸೊ ಒಬ್ಬೊಬ್ಬರೇ ಅರಿಶಿನ ಕುಂಕುಮ ಪ್ರತಿಯೊಂದನ್ನು ಇಟ್ಬಿಟ್ಟು ನಾವು ತೊಗೊಂಡು ಬಂದಿರೋ ಕಜ್ಜಾಯ ಪ್ರತಿಯೊಂದನ್ನು ಮತ್ತೆ ನೋಂಬೋ ದಾರ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು, ಬಿಕಾಸ್ ದೇವಸ್ಥಾನದಲ್ಲಿ ನಾವು ಯಾವತ್ತೂ ಮಾಡಿಲ್ಲ ಹಾಗಾಗಿ. ಆ್ಯಂಡ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಅವರು ನಮಗೆ ಅದ್ರ ಮೇಲೆ ತೀರ್ಥ ಎಲ್ಲ ಹಾಕ್ಬಿಟ್ಟು ನೋಂಬ ದಾರನ ಹೊಸದು ನಮಗೆ ಚೇಂಜ್ ಮಾಡಿ ಕೊಡ್ತಾರೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ. ಅವರು ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿತ್ತು. ಆ್ಯಂಡ್ ಊರ ಜನ ಎಲ್ಲ ಸ್ವಲ್ಪ ಜನ ಬಂದಿದ್ರು. ಆ್ಯಂಡ್ ಇನ್ನು ನಮ್ಮೂರಲ್ಲಿ ಸ್ವಲ್ಪ ಜನ ದೊಡ್ಡ ದೀಪಾವಳಿ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಮಾತ್ರ ಚಿಕ್ಕ ದೀಪಾವಳಿ ಮಾಡೋದು. ಆ್ಯಂಡ್ ಚಿಕ್ಕ ದೀಪಾವಳಿ ಮಾಡೋ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ, ಹಾಗಾಗಿ ಸ್ವಲ್ಪ ಜನ ಮಾತ್ರ ಬಂದಿದ್ರು. ಆ್ಯಂಡ್ ಬುಜ್ಜಿ ಬೇಬಿಗೆ ದೇವ್ರ ಕಂಡ್ರೆ ಸ್ವಲ್ಪ ಭಕ್ತಿ ಜಾಸ್ತಿ. ಎಲ್ಲಿ ನೋಡಿದ್ರು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನೋಡಿ ಅವ್ರ ಮಾವ ಏನು ಹೇಳ್ತಾರೋ ಅದು ಹಂಗೆ ಮಾಡ್ತಾ ಇದ್ರು. ಅಲ್ಲಿ ಆರತಿ ಬಂದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಸ್ವಲ್ಪ ಕ್ಯೂಟಾಗೇ ಇರುತ್ತೆ ಅವ್ರು ಮಾಡೋದೆಲ್ಲ. ಚೆನ್ನಾಗಿತ್ತು. ಅದಾದಮೇಲೆ ಫೈನಲಿ ಪೂಜೆ ಎಲ್ಲ ಆಯಿತು. ನೋಂಬಿದ್ದೆಲ್ಲ ಆದಮೇಲೆ ನಮಗೂ ಕೂಡ ಅಲ್ಲೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಎಲ್ಲ ಈಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಏನೋ ಓ ಇಲ್ಲಿ ಹೇಳಿ ಆಗೋಯ್ತೀರೆ ಇರಮ್ಮ ಪ್ಲೀಸ್ ಎಲ್ಲ ಮಾಡಬಾರ್ದು ಹೇಳಮ್ಮ. ಚಾಮಿ ಅಲ್ಲ ನೀನು ಚಾಮಿ ಅಲ್ಲ ಅಮ್ಮ. ಏ ಸೂಪರ್ ಅತ್ತೆಗೆ ತೋರ್ಸಿ ಅತ್ತೆಗೆ. ಬುಜ್ಜಿ ಬೇಬಿಗೆ ನೋಂಬ ದಾರ ಕಟ್ಟೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಅವ್ನು ಕಟ್ಟಿಸ್ಕೊಳ್ಳೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಹೇಗೋ ಸಮಾಧಾನ ಮಾಡಿ ಹಾಗೆ ಹೀಗೆ ಮಾಡಿ ಅವ್ರಿಗೂ ಕೂಡ ಕಟ್ತೆ. ಆ್ಯಂಡ್ ಪ್ರತಿ ವರ್ಷ ಒಂದೊಂದು ದಾರ ಹೆಚ್ಚಿಗೆ ಮಾಡ್ತೀವಿ ನಾವು. ಹಾಗೆ ಒಂದು ಗೆಜ್ಜೆ ಮುಡಿ ಎಕ್ಸ್ಟ್ರಾ ಕೂಡ ತೊಗೊಂಡು ಬರ್ತೀವಿ. ಹೊಸ ದಾರನ ಇವಾಗ ಫಸ್ಟು ಬುಜ್ಜಿ ಬೇಬಿ ಬರೋಕ್ಕಿಂತ ಚಿರು ಕಟ್ತಾ ಇದ್ವಿ. ಬುಜ್ಜಿ ಬೇಬಿ ಬಂದಮೇಲೆ ಇವಾಗ ಬುಜ್ಜಿ ಬೇಬಿಗೆ ಕಟ್ತೀವಿ. ಬಿಕಾಸ್ ಹೊಸ ಮೆಂಬರ್ ಅಲ್ವಾ ಆ್ಯಂಡ್ ಚಿಕ್ಕ ಮಗು ಅಲ್ವಾ ಹಾಗಾಗಿ. ಅದಾದಮೇಲೆ ಎಲ್ಲರಿಗೂ ಬಂದಿರೋ ನೆಂಟರುಗಳಿಗೆ ಎಲ್ಲರಿಗೂ ಕೊಡ್ತೀವಿ. ಆ್ಯಂಡ್ ಒಂದು ಗೆಜ್ಜೆ ಮುಡಿ ಕಳೆದೋದ್ರೂ ನಮಗೆ ಹಬ್ಬ ಇಲ್ಲ ಅಂತ ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವಿಲ್ಲಿ ದಾರ ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದರೆ ಚಿರು ನಮಗೆ ಪಟಾಕಿ ಬೇಕು ಅಂತ ಅಳ್ತಾ ಇದ್ದ. ಅದಾದಮೇಲೆ ನನಗೂ ಕೂಡ ಹಸ್ಬೆಂಡು ಕಟ್ಟಿದ್ರು, ಅವರಿಗೂ ಕೂಡ ನಾನು ಕಟ್ಟಿದೆ. ಎಲ್ಲರೂ ಕಟ್ಕೊಂಡು ದೀಪ ಎಲ್ಲ ಹಚ್ಬೇಕಾಗಿತ್ತಲ್ಲ, ಸೊ ಮೇಲ್ಗಡೆ ಹೋಗ್ಬಿಟ್ಟು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲರೂ ಕೂಡ ಇಬ್ಬರು ಸೇರಿಕೊಂಡು ದೀಪ ಎಲ್ಲ ಹಚ್ಚಿದ್ವಿ. ಮನೆ ಬಾಗಿಲಲ್ಲಿ ಮತ್ತು ತುಳಸಿ ಕಟ್ಟೆ ಹತ್ರ ಆ್ಯಂಡ್ ಫ್ರಂಟಲ್ಲಿ. ಗಾಳಿ ಏನೂ ಇದ್ದಿದ್ದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಹೊತ್ತು ಎಲ್ಲ ದೀಪಗಳು ಉರಿತಾ ಇತ್ತು. ನನಗಂತೂ ಫುಲ್ ಖುಷಿ ಆಗೋಯ್ತು. ಸಕ್ಕತ್ತಾಗಿ ಕಾಣ್ತಾ ಇತ್ತು ಮನೆ ವೈಬ್ಸೇ ಒಂಥರ. ಅದಾದಮೇಲೆ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಹಸ್ಬೆಂಡು, ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ರು. ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಚಿರು ಅಂತೂ ತುದಿಗಾಲಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾನೆ, ನಾನು ಪಟಾಕಿ ಹೊಡಿಲೇಬೇಕು ಅಂತೇಳಿ. ಹಾಗೆ ಆಕಾಶ ದೀಪ ಕೂಡ ತೊಗೊಂಡು ಬಂದಿದ್ರು ಈ ಸಲ, ಅದನ್ನು ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ
ಹಾಗೆ ನೋಡ್ಕೊಂಡು ಎಲ್ಲ ತಗೊಂಡು ಹೋಗೋಣ ಹೊರಗಡೆ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಕೂಡ ಮಾಡಿದ್ರು ಹೊಡಿಯಕ್ಕೆ. ಡಮಾಲ್ ಡಿಮಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಪಟಾಕಿ ಹೊಡಿತಿದ್ರೆ ಏನೋ ಒಂಥರ ಖುಷಿ ನನ್ಗಂತೂ. ಅಮ್ಮ ಇಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಾಯ್ತು, ಬಿಕಾಸ್ ಪ್ರತಿ ವರ್ಷ ಇರೋರು ಅವರು, ಆ್ಯಂಡ್ ಈ ಸಲ ಮಿಸ್ ಆಯ್ತು ಅಷ್ಟೇ. ಅದಾದ್ಮೇಲೆ ನಮ್ಮ ಮೈದ್ನ ಫುಲ್ ದೊಡ್ಡ ಸರ ಪಟಾಕಿ ಇಕ್ಕಿದ್ರ ನಾನೇ ಹಚ್ಚಿದ್ದು, ಬಟ್ ಭಯ ಆಗ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನು, ಬಿಕಾಸ್ ಅದು ಎಲ್ಲೆಲ್ಲೋ ಹೋಗ್ತಾ ಇರತ್ತೆ, ಸಿಕ್ಕಾಪಟ್ಟೆ ಭಯ ಆಗತ್ತೆ ನನಗೆ ಅದಕ್ಕೋಸ್ಕರ. ಅದಾದ್ಮೇಲೆ ನನ್ನ ತಮ್ಮನ ಹೆಂಡ್ತಿ ಎಲ್ಲ ಸೇರ್ಕೊಂಡು ಹೂವಿನ ಕುಡ್ಡ ಎಲ್ಲ ಹಚ್ಚಿದ್ರು. ಈ ಸಲಿ ತುಂಬಾ ದೊಡ್ಡ ಪಟಾಕಿ ಆಗಿರ್ಬೋದು, ಡಿಫ್ರೆಂಟ್ ಏನೂ ತಗೊಂಡ್ ಬಂದಿಲ್ಲ. ಬಿಕಾಸ್ ಅಂದ್ರೆ ದೀಪಾವಳಿ ಟೈಮಲ್ಲಿ ನ್ಯೂಸಲ್ಲೆಲ್ಲ ನೋಡಿದ್ವಲ್ಲ, ಸೊ ತುಂಬಾ ಜನ ಕೈ ಸುಟ್ಕೊಳ್ಳೋದು ಮತ್ತೆ ಮುಖ ಎಲ್ಲ ಸುಟ್ಕೊಳ್ಳೋದು ಆಗಿತ್ತು. ಹಾಗಾಗಿ ಈ ಸಲ ಆ ಥರದ್ದೆಲ್ಲ ತಗೊಂಡ್ ಬಂದಿಲ್ಲ. ಜಸ್ಟ್ ಹೂವಿನ ಕುಂಡ, ಸುಸುರ್ ಬತ್ತಿ, ಕೃಷ್ಣನ್ ಚಕ್ರ ಆ ಥರದ್ದು, ಮತ್ತೆ ಸ್ಕೈ ಶಾಟ್ಸ್ ಒಂದ್ 2-3 ತಗೊಂಡ್ ಬಂದಿದ್ರು. ತುಂಬ ಚೆನ್ನಾಗಿತ್ತು ಅದು, ಆ್ಯಂಡ್ ನಾನು ಅದನ್ನ ಹಚ್ಚಿದೆ. ಸೊ ಅದಾದ್ಮೇಲೆ ಫುಲ್ಲು ಹೂವಿನ ಕುಂಡ ಮತ್ತು ಕೃಷ್ಣನ ಚಕ್ರದಲ್ಲೇ ಅದೇ ಹಚ್ಕೊಂಡು ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ಈ ಸಲ ತುಂಬ ದೊಡ್ಡದೆಲ್ಲ ತೊಗೊಂಡು ಬಂದಿದ್ದು, ತುಂಬ ಹೈಟ್ ಹೋಗೋದಂಥದ್ದೆಲ್ಲ. ಸೊ ಫೋಟೋಸು ವಿಡಿಯೋಸ್ ಎಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ನಾವು ಕೂಡ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಫೈನಲ್ ಆಗಿ ಸುಸುರ್ ಬತ್ತಿ ಹಚ್ಚಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ನನಗೆ ಸುಸುರ್ ಬತ್ತಿ ಅದೇನೋ ತುಂಬ ಇಷ್ಟ, ಹಾಗಾಗಿ ಅದನ್ನ ಇಟ್ಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅದನ್ನು ಕೂಡ ಫೈನಲ್ ಆಗಿ ಹಬ್ಬ ಮುಗೀತು. ಅದಾದಮೇಲೆ ಆಕಾಶ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋದ್ವಿ. ತುಂಬ ಸಲ ಟ್ರೈ ಮಾಡಿದ್ದೀವಿ, ಅದೇನೋ ಸರಿಯಾಗಿ ಬರೋದೇ ಇಲ್ಲ. ಆ್ಯಂಡ್ ಈ ಸಲಿನೂ ಅಷ್ಟೇ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ. ಫೈನಲ್ ಆಗಿ ಲಾಸ್ಟ್ 4ರಲ್ಲಿ ಒಂದೇನೋ ಹೋಯ್ತು. ಆ್ಯಂಡ್ ಹಬ್ಬ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ಸೂಪರಾಗೆ ನಮ್ಮ ಹಬ್ಬ ಎಲ್ಲ ಮುಗೀತು. ನೀವು ಸೌಂಡ್ ಮೇ ಬಿ ಕೇಳಿಸ್ತಾ ಇರ್ಬೋದು, ಪಟಾಕಿ ಇನ್ನೂ ಹೊಡಿತಾನೆ ಇದ್ದಾರೆ. ನಮಗೆ ಸಾಕಾಯಿತು, ಬಿಕಾಸ್ ಈ ಸಲ ಸ್ವಲ್ಪನೇ ತೊಗೊಂಡು ಬಂದಿದ್ದು. ಮಕ್ಕಳೆಲ್ಲ ಇದ್ದಾರಲ್ಲ, ಸ್ವಲ್ಪ ಎಲ್ಲಿ ಏನಾದರೂ ಆಗತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ. ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.